ದರ ಏರಿಕೆ ತಡೆ ಕುರಿತು ಮೆಟ್ರೋಗೆ ಬಾರದ ಅಧಿಕೃತ ಆದೇಶ. ಇದೆಲ್ಲದರ ನಡುವೆ ಮೆಟ್ರೋಗೆ ಯಾವುದೇ ಅಧಿಕೃತ ಮಾಹಿತಿ ಅನ್ನೋದು ಬಂದೇ ಇಲ್ಲ. ದರ ಏರಿಕೆ ತಡೆಯ ಬಗ್ಗೆ ಕೇಂದ್ರ ಸರ್ಕಾರದಿಂದಾಗಲಿ ಅಥವಾ ರಾಜ್ಯ ಸರ್ಕಾರದಿಂದಾಗಲಿ ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಸೂಚನೆ ಇವರಿಗೆ ಬಂದೇ ಇಲ್ಲ. ಈ ಸಂಬಂಧ ಯಾವುದೇ ಮಾಹಿತಿ ಇಲ್ಲ ಅಂತ BMRCL ಹೇಳ್ತಾ ಇದೆ. ಮೆಟ್ರೋ ರೈಲ್ವೇಸ್ ಕಾಯ್ದೆ 2002 ಅಡಿ ಮೆಟ್ರೋ ಕಾರ್ಯಾಚರಣೆ ಆಗತ್ತೆ. ಸಮಿತಿ ವರದಿಯ ಅನ್ವಯ ಮೆಟ್ರೋ ದರ ಪರಿಷ್ಕರಣೆ ಮಾಡಲಾಗಿದೆ. ಹೀಗಾಗಿ ಈ ಬಗ್ಗೆ ಸೂಕ್ತ ಸೂಚನೆ ಬಂದ್ರಷ್ಟೇ ನಾವು ಈ ದರ ಏರಿಕೆಗೆ ಒಂದು ಬ್ರೇಕ್ ಹಾಕ್ಬೋದು, ತಡೆ ಹಿಡಿಬೋದು. ಆದರೆ ನಮಗೆ ಯಾವುದೇ ರೀತಿಯಾದಂಥ ಸೂಚನೆ ಕೇಂದ್ರದಿಂದ ಆಗಿರ್ಬೋದು ಅಥವಾ ರಾಜ್ಯದಿಂದ ಆಗಿರ್ಬೋದು ಬಂದಿಲ್ಲ. ನಮಗೆ ಯಾವುದೇ ಅಫಿಷಿಯಲ್ ಆದಂಥ ಮಾಹಿತಿ ಸಿಕ್ಕಿಲ್ಲ. ಹಾಗಾಗಿ ನಾವು ನಾಳೆಯಿಂದ ಅಂದರೆ ಸೋಮವಾರದಿಂದ 5% ದರ ಏರಿಕೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. TV5ಗೆ BMRCL ಮೂಲಗಳಿಂದ ಮಾಹಿತಿ ಸಿಗ್ತಾ ಇರೋದು. ಸೊ BMRCL ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ. BJPಗವರು ಇಲ್ಲ ಜಾಸ್ತಿ ಮಾಡಲ್ಲ, ನಾವು ಹೋರಾಟ ಮಾಡ್ತಾ ಇದ್ವಿ, ಈ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ಕಾಂಗ್ರೆಸ್ನವರು ನಮಗೆ ವಿಷಯವೇ ಗೊತ್ತಿಲ್ಲ, ನೋಡೋಣ ಕರೆದು ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ BMRCL ನಮಗೆ ಏನು ಡೀಟೇಲ್ಸೇ ಗೊತ್ತಿಲ್ಲ, ನಮಗೆ ಕೇಂದ್ರದವರಾಗಿರ್ಬೋದು ರಾಜ್ಯದವರಾಗಿರ್ಬೋದು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ನಾಳೆಯಿಂದ ಏನು ನಾವು ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ 5% ಅದನ್ನು ನಾವು ಜಾಸ್ತಿ ಮಾಡ್ತೀವಿ. ನಮಗೆ ಯಾರಾದ್ರೂ ಮಾಹಿತಿಯನ್ನು ಕೊಟ್ಟರೆ ಇಲ್ಲ ಜಾಸ್ತಿ ಮಾಡಬೇಡಿ ಅಂತ ಕೇಂದ್ರದಿಂದನೋ ರಾಜ್ಯದಿಂದನೋ ಹೇಳಿದ್ರು ಅಂತಂದರೆ ನಾವು ಬೇಕಾದರೆ ಅದಕ್ಕೆ ತೀರ್ಮಾನ ಕೈಗೊಳ್ಬೋದು, ಇಲ್ಲ ಅಂತಲೇ ಏನು ಸ್ಟಾಪ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಜನರಿಗೆ ಸಮಸ್ಯೆ ಆಗತ್ತೆ. ಜಾಸ್ತಿ ಮಾಡ್ತಾ ಇರೋದು ಪ್ರತಿ ಬಾರಿಯೂ ಹಿಂಗೆ ಎಲ್ಲ ಜಾಸ್ತಿ ಮೆಟ್ರೋದಂತೂ ಇತ್ತೀಚೆಗೆ ಜಾಸ್ತಿ ಆಗಿತ್ತು, ಅದಕ್ಕೆ ಎಲ್ಲ ಹಿಡಿಶಾಪ ಹಾಕ್ತಾ ಇದ್ರು. ಈಗ ಮತ್ತೆ 5% ಅಂತಂದರೆ ತೀವ್ರ ಸಮಸ್ಯೆ ಆಗುತ್ತೆ. ಮೆಟ್ರೋನ ಯಾಕೆ ಅವಲಂಬಿಸಿದ್ದಾರೆ? ಟ್ರಾಫಿಕ್ ಜಾಮ್ ಆಗುತ್ತೆ, ಇನ್ ಟೈಮಿಗೆ ರೀಚ್ ಆಗೋದಕ್ಕಾಗಲ್ಲ, ಸುಗಮವಾಗಿ ಸಂಚಾರ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಬಹುತೇಕರು ಮೆಟ್ರೋವನ್ನು ಅವಲಂಬಿತರಾಗಿದ್ದಾರೆ, ಜನಸಾಮಾನ್ಯರು ಕೂಡ. ಹಿಂಗೆ ಜಾಸ್ತಿ ಮಾಡಿಬಿಟ್ರೆ ಕಷ್ಟ ಆಗತ್ತೆ ಅಂತ.